ಅದೇವಪ್ಪ ನಿನಗೂ ಫ್ರೀ, ಜಮೀರ್ ನಿನಗೂ ಫ್ರೀ ಅಂದಿದ್ರು. ಈಗ ಜಮೀರ್ನ ಹೆಂಡ್ತಿಗೂ ಇಲ್ಲ, ಮಾದೇವಪ್ಪನವ್ರ ಹೆಂಡ್ರಿಗೂ ಇಲ್ಲ, ಕಾಕಾ ಪಾಟೀಲ್ ಹೆಂಡ್ರಿಗಂತೂ ಇಲ್ಲವೇ ಇಲ್ಲ ಕಂಡೀಷನ್. ಈಗ ಅವತ್ತಿಲ್ಲದ ಕಂಡೀಷನ್ ಇವತ್ತು ಯಾಕೆ? ನಮ್ಮ ಪ್ರಶ್ನೆ ಇಷ್ಟೇ. ಅವತ್ತು ನೀವೇನು ಹೇಳಿದ್ರಿ? 10 kg ಅಕ್ಕಿ ಬೇಕೋ ಬೇಡವಾ ಅಂತ ಕೇಳಿದ್ರಿ. ಕೊಟ್ಟಿದ್ದೀರಾ 10 kg ಅಕ್ಕಿನ? ಮೋದಿ ಕೊಡುವ 5 kg ಅಕ್ಕಿ ಹೊರತುಪಡಿಸಿದರೆ ಉಳಿದಿದ್ದನ್ನ ಎಲ್ಲಿ ಕೊಟ್ಟಿದ್ದೀರಿ? ಎಲ್ಲಿದೆ ಅಕ್ಕಿ? ಎಲ್ಲಿ ಬರ್ತಾ ಇದೆ? ಮೋದಿಯವರು ಏನಾದ್ರು 5 kg ಅಕ್ಕಿ ಕೊಡೋದೇ ಇದ್ದರೆ ಏನಾಗ್ತಿತ್ತು ಬಡವ್ರ ಪರಿಸ್ಥಿತಿ? ಈಗ ಮೋದಿಯವ್ರ ಅಕ್ಕಿ ಸಿಗ್ತಾ ಇದೆ ಬಿಟ್ಟರೆ ಇವರ ಅಕ್ಕಿಯಲ್ಲಿ 10 kg ಅಕ್ಕಿಯಲ್ಲಿ ಹೋಯ್ತು. ಅವತ್ತು ಹೇಳಿದ್ರಲ್ಲ, ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಯಾರು ಲೂಟಿ ಮಾಡಿದ್ರು? ಇವತ್ತಿಗೂ ಕೊಟ್ಟಿಲ್ಲ. ಎಲ್ಲೋಯ್ತು ದುಡ್ಡದು? ಅಂದರೆ ಯಾರೋ ಮಧ್ಯದಲ್ಲಿ ಲೂಟಿ ಹೊಡೆದಿರ್ಬೇಕಲ್ಲ. ಆ ಮಧ್ಯದಲ್ಲಿ ಲೂಟಿ ಹೊಡೆದಿರೋರು ದುರ್ಬಲರಿರ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಬಲರೇ ಇರಬೇಕು. ಆ ಪ್ರಬಲರ ಬೋಲ್ಟನ್ನ ಇಟ್ಟು ಟೈಟ್ ಮಾಡೋರು ಯಾರು? ಬಡವರು ಬೋಲ್ಟು ನೆಟ್ಟು ಟೈಟ್ ಮಾಡ್ತಿರೋ ಅಥವಾ ಲೂಟಿ ಹೊಡೆದವ್ರು ಬೋಲ್ಟು ನೆಟ್ಟು ಟೈಟ್ ಮಾಡ್ತಿರೋ? ಬೋಲ್ಟು ನೆಟ್ಟು ಟೈಟ್ ಮಾಡೋಕ್ಕೆ ಕೆಲಸ ಇದೆ. ಈ ಭ್ರಷ್ಟರ ಬೋಲ್ಟು ನೆಟ್ಟು ಟೈಟ್ ಮಾಡಿ, ಬಡವ್ರು ದುಡ್ಡು ತಿಂದವ್ರನ್ನ ಅವ್ರ ಬೋಲ್ಟು ನೆಟ್ಟು ಟೈಟ್ ಮಾಡಿ. ಭೂಮಿ ನುಂಗ್ತಾ ಇದ್ದಾರಲ್ಲ ಈ ಸರ್ಕಾರಿ ಭೂಮಿಯನ್ನು, ಅವರ ಬೋಲ್ಟು ನೆಟ್ಟನ್ನ ಟೈಟ್ ಮಾಡಿ. ದಾನ ಕೊಟ್ಟು ರಿಜಿಸ್ಟರ್ ಮಾಡಿಕೊಟ್ಟು ಜಮೀನೇ ಈಗ ಕಬಳಿಸುವಂಥ ಕೆಲಸ ನಡೆದಿರೋದು. ಹಾಗೆಯೇ 16 ಎಕರೆ ಮಾಲೂರಿನಲ್ಲೇ ಗೋಮಾಳವನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸುವಂಥ ಸಂಚು ಮಾಡಿರೋದು. ಇದಕ್ಕೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಮತ್ತು ಇಡೀ ತಾಲೂಕಿನಲ್ಲಿ 106 ಎಕರೆ ಜಮೀನನ್ನು ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿಬಂದು ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಸತ್ಯ ಅಂತ ಕಂಡು ಬರ್ತಿರೋ ಹಿನ್ನೆಲೆಯಲ್ಲಿ ನಾನು ತಕ್ಷಣ ಆಗ್ರಹ ಮಾಡ್ತೇನೆ, ನೀವೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಸಮಗ್ರ ತನಿಖೆ ನಡೆಸಿ. ಯಾವ್ಯಾವ ಅಧಿಕಾರಿಗಳು ಇದರೊಳಗೆ ಶಾಮೀಲಾಗಿದ್ದಾರೆ, ಯಾವ ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸರ್ಕಾರಿ ಭೂಮಿಯನ್ನು ಉಳಿಸಿ. ನೀವು ಸರ್ಕಾರಿ ಭೂಮಿಯನ್ನು ಉಳಿಸದೇ ಇದ್ದರೆ ನೀವು ಈ ಒಂದು ವ್ಯವಸ್ಥೆ ಒಳಗಡೆ ಆಡಳಿತ ಪಕ್ಷದವರು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಅನುಮಾನ ಬರುತ್ತೆ. ಅದಕ್ಕಾಗಿ ತಕ್ಷಣ ಇದನ್ನು ಸರ್ಕಾರಿ ಭೂಮಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂಥೇಳಿ ಆಗ್ರಹಿಸ್ತೇನೆ. ದೆಹಲಿನೇ ಅದು ಹೊಲಮೈದ ಸ್ಥಿತಿ ಮಾಲೂರು ತಾಲೂಕಿನಲ್ಲಿದೆ. ಯಾರು ರಕ್ಷಣೆ ಮಾಡಬೇಕಿತ್ತು ರಕ್ಷಕರೇ ಭಕ್ಷಕರಾಗಿದ್ದಾರೆ. ಅವ್ರ ಮೇಲೆ ತಕ್ಷಣ ಕ್ರಮ ತಗೊಂಡು ಅವ್ರನ್ನ ಸಸ್ಪೆನ್ಷನ್ನಲ್ಲಿಟ್ಟು ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇನೆ. ಇಲ್ಲದೇ ಇದ್ದರೆ ದಾಖಲಾತಿಗಳನ್ನೇ ಮಾಯ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅವ್ರನ್ನ ಸಸ್ಪೆಂಡಲ್ಲಿಟ್ಟು ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಸಂಘ ಇತ್ತೀಚೆಗೆ ಕೇರಳದಲ್ಲಿ ಇಂಥದೇ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೇನು ಅದನ್ನು ಮತ್ತೆ ಇವರಿಗೆ ಪುನರಾವರ್ತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. 100 ವರ್ಷದ ಸಂಘದ ಬೆಳವಣಿಗೆಯೇ ಸಂಘದ ಇರುವಿಕೆಗೆ ಸಾಕ್ಷಿಯಾಗಿದೆ. ಜನ ಸ್ವೀಕಾರ ಮಾಡಿರೋದಕ್ಕೂ ಕೂಡ ಸಾಕ್ಷಿಯಾಗಿದೆ. ಸಂಘದ ಸ್ವಯಂ ಸೇವಕರೇ ದೇಶದ ಪ್ರಧಾನಮಂತ್ರಿ, ಸಂಘದ ಸ್ವಯಂ ಸೇವಕರೇ ದೇಶದ ಗೃಹ ಸಚಿವರು, ಸಂಘದ ಸ್ವಯಂ ಸೇವಕರೇ ರಾಷ್ಟ್ರಪತಿ. ಹೀಗಿರಬೇಕಾದ್ರೆ ಜನ ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಜನ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನಾವೇನು ಅವ್ರನ್ನ ನೀವು ನಿಂದಕರು ಅಂತ ನಾವು ಹೇಳೋದಿಲ್ಲ, ನಿಂದನೆಯನ್ನು ಮಾಡಲ್ಲ. ನೀವು ಯಾರು ಮಾಡಿದಾರೋ ಅದು ಅವ್ರಿಗೆ ಅನ್ವಯ ಆಗುತ್ತೆ. ಸಂಘ ಇವ್ರ ಬಗ್ಗೆ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ. ಯಾಕೆಂದರೆ ಸಂಘ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. 100 ವರ್ಷದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡೋ ಕೆಲಸ ಮಾಡೇ ಇಲ್ಲ. ಅದಕ್ಕೆ ಅದೇನು ವ್ಯಕ್ತಿಗೆ ಸಂಸ್ಕಾರ ಕೊಡಬೇಕು ಸಂಸ್ಕಾರ ಕೊಡೋ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಇದು ಮಾಗಡಿದ ನಾವು ವಿಧಾನಸಭೆಯವರು ಕೂಡ ವಿಚಾರವನ್ನು ಎತ್ಕೊಳ್ತೀವಿ. ನಿನ್ನೆ ಶಾಸಕರು ದೂರು ಕೊಟ್ಟಿದ್ದಾರೆ ಸರ್, ಯಾರ ಹೆಸರು ಏನು ಅಂತ ಹೇಳಿಲ್ಲ, ಯಾವ ಜಾಗ ಅಂತ ಹೇಳಿಲ್ಲ. ಇದು ತನಿಖೆ ಆಗಬೇಕು, ಎಲ್ಲೆಲ್ಲಿದೆಯೋ ಆಗಲಿ ಅಂತ ಅವ್ರು ಅಷ್ಟೇ ಮಾತ್ರ. ತನಿಖೆ ಆಗಲಿ. ಯಾರು ತಪ್ಪಿತಸ್ಥರು ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬರ್ತಾ ಇದೆ ಅವ್ರನ್ನ ಸಸ್ಪೆಂಡಲ್ಲಿಟ್ಟು SIT ತನಿಖೆ ಮಾಡಲಿ. ಆವಾಗ ಇನ್ನೂ ಸಮಗ್ರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಏನೇನು ಬರೀ ಒಂದು ಊರಿಗೆ ಸೀಮಿತವಾಗಿಲ್ಲ. ಈ ರೀತಿ ಏನು ಬಕಾಸುರರು ಇದ್ದಾರಲ್ಲ ಅವರು ಸುಮ್ಮನೆ ಇರ್ತಾರೆ ಅಂತಿಲ್ಲ, ಒಂದು ಊರಿಗೆ ಸೀಮಿತವಾಗಿಲ್ಲ. ಮತ್ತು ನನಗೆ ಬಂದ ಮಾಹಿತಿ ಏನು ಅಂದರೆ ಅವರೆಲ್ಲ ರಾಜಾರೋಷವಾಗಿ ಹೇಳ್ತಾ ಇದ್ದಾರಂತೆ ಅಧಿಕಾರಿಗಳೆಲ್ಲ, ನಾನು ಅಷ್ಟು ಕೊಟ್ಟು ಬಂದಿದ್ದೀನಿ, ಇಷ್ಟು ಕೊಟ್ಟು ಬಂದಿದ್ದೀನಿ, ನನಗೇನು ಹಾಗೆ ಬರುತ್ತಾ, ನಾನು ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತ.
ಯಾರಿಗೆ ಕೊಟ್ಟು ಬಂದಿದ್ದಾರೆ ಅನ್ನೋದು ಕೂಡ ತನಿಖೆ ಆಗಬೇಕು, ಎಷ್ಟು ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. ಇಲ್ಲಿ ಅವರಿಗೆ ಅವರೇನು ಅನ್ಕೊಂಬಿಟ್ಟಿದ್ದಾರೆ, ಮೇಯಕ್ಕೆ ಬಂದಿದ್ವಿ ನಾವು ಹುಲ್ಲಿಗಾವಲು, ನಮಗೆ ಫ್ರೀ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ಫ್ರೀ ಲೈಸೆನ್ಸು ಕೊಟ್ಟಿದ್ದಾರೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಮಾಲೂರು ತಾಲೂಕಿಗೆ ಒಂದು ನಿಮ್ಮ ಮೊದಲ ಪ್ರಯೋಗ ಶಾಲೆ ಆಗಲಿ, ಇದ್ರ ಬಗ್ಗೆ ಒಂದು ವಿಶೇಷ ತನಿಖೆ ನಡೆಸಿ ಅಂತ ಆಗ್ರಹಿಸ್ತೀವಿ. ಏನು ವಿಷಯ ಹೇಳಿದಾರೋ, ಅವ್ರು ಏನು ಹೇಳಿದಾರೋ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ಇದೆ. ನಾವು ರೈತರ ಒಪ್ಪಿಗೆ ಇಲ್ಲದೆ ಯೋಜನೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಒಪ್ಪಿಗೆ ಇದೆಯಾ ಆವಾಗ ಬೇರೆ ಪ್ರಶ್ನೆ. ರೈತರ ಒಪ್ಪಿಗೆ ಇಲ್ಲದೆ ಯೋಜನೆ ಮಾಡೋಕ್ಕೆ ನಮ್ಮ ವಿರೋಧ ಇದೆ. ಯೋಜನೆಗೆ ನಮ್ಮ ವಿರೋಧ ಇಲ್ಲ, ರೈತರ ಒಪ್ಪಿಗೆ ಇಲ್ಲದೆ ಬಲಾತ್ಕಾರದಲ್ಲಿ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಈ ಗ್ಯಾರಂಟಿ ಯೋಜನೆಗಳ ಏನು ಅವರಿಗೆ ಏನು ಮಾಹಿತಿ ಇದೆಯೋ, ಯಾಕೆಂದರೆ ಇಂಟೆಲಿಜೆನ್ಸು ಅವ್ರ ಕಡೆನೇ ಇರುತ್ತೆ. ಇತ್ತೀಚೆಗೆ ತುಂಬ ಜನ ಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷೆ ವ್ಯಕ್ತಪಡಿಸಿ ಬೀದಿನಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವರೆಲ್ಲರೂ ಅಸಮಾಧಾನಗೊಂಡ್ರೆ ಅನ್ನೋ ಭಯ ಕಾಡ್ತಿರ್ಬೋದು. ಹಾಗಾಗಿ ಅವ್ರನ್ನೆಲ್ಲ ಸಮಾಧಾನ ಮಾಡೋಕ್ಕೆ ರೆಸಾರ್ಟಿಗೆ ಕರ್ಕೊಂಡು ಹೋಗಿರ್ಬೋದು. ನೋಡೋಣ. ಕುಮಾರಸ್ವಾಮಿ ಅವರೇನೋ ಫೋನ್ ಮಾಡ್ತಾನೆ ಇದ್ದಾರೆ ಸರ್ ಕಾಂಗ್ರೆಸ್ ಶಾಸಕರಿಗೆ, ಅವ್ರು ಹೇಳೋದು ಬಾಲಕೃಷ್ಣ ಅವರು ಇವರೆಲ್ಲ ಹೇಳ್ತಾರೆ ಸರ್. ಬಾಲಕೃಷ್ಣ ಅವರು BJPನಲ್ಲೂ ಇದ್ದರು, ಜನತಾದಳದಲ್ಲೂ ಇದ್ದರು, ಈ ಕಾಂಗ್ರೆಸ್ನಲ್ಲಿದ್ದಾರೆ. ಹಾಗಾಗಿ ಅವ್ರ ಅನುಭವ ದೊಡ್ಡದಿದೆ.